ಸಿಎಂ ಅಂಗಳಕ್ಕೆ ತಲುಪಿದೆ ನಜೀರ್ ಅಹ್ಮದ್ ಕ್ಷಮೆಯ ವಿಚಾರ. ಸಭಾಪತಿ ಬಸವರಾಜ ಹೊರಟ್ಟಿ ನೇತೃತ್ವದಲ್ಲಿ ಸಂಧಾನ ಸಭೆ ನಡೀತಾ ಇದೆ. ಸಂಧಾನ ಸಭೆ ಬಳಿಕವೂ ಸಿಎಂ ಬಳಿ ತೆರಳಿದ ನಜೀರ್ ಅಹ್ಮದ್ ಸಿಎಂ ಜೊತೆಗಿನ ಮಾತುಕತೆ ಬಳಿಕ ನಿರ್ಧಾರವನ್ನ ತಿಳಿಸಲಿಕ್ಕಿದ್ದಾರೆ ನಜೀರ್. ಪರಿಷತ್ನಲ್ಲಿ ನಜೀರ್ ಕ್ಷಮೆಯಾಚನೆಗೆ ಬಿಜೆಪಿ ನಾಯಕರು ಪಟ್ಟು ಹಿಡಿದಿದ್ದಾರೆ. ಹಾಗಾಗಿ ಸಿಎಂ ಸಿದ್ದರಾಮಯ್ಯನವರು ಏನು ಹೇಳ್ತಾರೆ ಅದರ ಮೇಲೆ ಇದೀಗ ಅವರು ಕ್ಷಮೆ ಕೇಳಬೇಕಾ ಬೇಡವಾ ಅನ್ನೋದು ನಿರ್ಣಯ ಆಗತ್ತೆ. ಪರಿಷತ್ನಲ್ಲಿ ಅವರು ಕ್ಷಮೆ ಯಾಚಿಸಬೇಕು. ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ದೇಶಕ್ಕೆ ದ್ರೋಹ ಮಾಡಿದ್ದಾರೆ ಅಂತ ಹೇಳಿ ನಜೀರ್ ಅಹ್ಮದ್ ಅವರು ಹೇಳಿದ್ರಿಂದ ಸದ್ಯಕ್ಕೆ ಸದನದಲ್ಲಿ ಕೋಲಾಹಲದ ವಾತಾವರಣ ಸೃಷ್ಟಿಯಾಗಿದೆ. ಅಷ್ಟು ಮಾತ್ರವಲ್ಲ, ಆಕ್ರೋಶಭರಿತ ಪ್ರತಿಪಕ್ಷ ಸದಸ್ಯರು ಕೂಡ ಬಾವಿಗೆ ಇಳಿದು ಸದ್ಯಕ್ಕೆ ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಕಲಾಪವನ್ನು ಮುಂದೂಡಿಕೆ ಮಾಡಲಾಗಿತ್ತು. ಸದ್ಯಕ್ಕೆ ಈಗ ಅವರು ಕ್ಷಮೆ ಯಾಚಿಸಬೇಕು ಅಂತ ಕೇಳ್ತಾ ಇದ್ದಾರೆ. ನಾನು ಕ್ಷಮೆ ಯಾಚನೆ ಮಾಡೋದಿಲ್ಲ ಅಂತ ಹೇಳಿ ಬಿಗಿಪಟ್ಟನ್ನು ಹಿಡಿದಿದ್ದಾರೆ. ಸೊ ಅವ್ರು ಕ್ಷಮೆ ಯಾಚಿಸಲೇಬೇಕು ಅಂತ ಹೇಳಿ ಬಿಜೆಪಿಯವರು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಸದ್ಯಕ್ಕೆ ಸಿಎಂ ಸಿದ್ದರಾಮಯ್ಯನವರ ಬಳಿ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ ನಸೀರ್ ಅವರು. ಸೊ ಏನು ಸಂದೇಶ ರವಾನೆ ಆಗುತ್ತೆ ಸಿಎಂರಿಂದ? ಕ್ಷಮೆ ಯಾಚಿಸಬೇಕು ಅಂತ ಹೇಳಿದ್ರೆ ಕ್ಷಮೆ ಯಾಚಿಸುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ರಾಜ್ಯ ಸಂಧಾನ ಆಗುವಂತಹ ಕೆಲಸಗಳು ಕೂಡ ಆಗಿದೆ. ಸೊ ರಾಜ್ಯ ಸಂಧಾನ ಆದ ಬಳಿಕವೂ ಕೂಡ ಸಿಎಂ ಸಿದ್ದರಾಮಯ್ಯನವರ ಜೊತೆ ಮಾತುಕತೆಯನ್ನ ಕೂಡ ನಡೆಸಿದ್ದಾರೆ. ರಿಪೀಟ್ ಮಾಡೋದಿಲ್ಲ. ನೀವು ನನ್ನ ಮಾತಿಗೆ ಸಂಬಂಧ ವಿರೋಧ ಪಕ್ಷ ಕ್ರಮ ಕೋರಿ ವಿರೋಧ ಪಕ್ಷ ಅಲ್ಲ ಸದನಕ್ಕೆ ಸುಗಮವಾಗಿ